ಗುರುಜಿ, ಶಿವಂ ವಾಸ್ತು ವಿಭಾಗ ಈಗ ತಿಳಿಸ್ಕೊಡ್ತಿದ್ರಿ. ಹೊರ ದೇಶಗಳಲ್ಲಿ ನೀವು ಉದಾಹರಣೆ ಕೂಡ ಹೇಳ್ತಾ ಇದ್ರಿ, ವೆಸ್ಟ್ ಜರ್ಮನಿ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಅಲ್ಲಿ ಹುಂಜದ ಸ್ವರೂಪವಾದ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು, ಅದನ್ನ ಹವಾಮಾನ ವರದಿಯನ್ನ ನಾವು ನೋಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದೇ ನಾವೆಲ್ಲ ಅನ್ಕೊಂಡಿರೋ ಪ್ರಕಾರ ಅದು ಹವಾಮಾನ ವರದಿಗೋಸ್ಕರ ಅಂತ ಅನ್ಕೊಂಡಿದೀವಿ, ಆದ್ರೆ ನೀವು ಬೇರೆ ಏನೋ ಇದೆ ಅಂಶ ಅದರಲ್ಲಿ ಅಂದ್ರೆ ಏನದು? ಖಂಡಿತ ಇವತ್ತಿನ ಶಿವಂ ವಾಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ವಸ್ತು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಶಿವನ ಸ್ವಾಗತಿಸೋಣ, ತದನಂತರ ಏನಪ್ಪ ಮ್ಯಾಗ್ನೆಟಿಕ್ ಎನರ್ಜಿ ಪವರ್ ಅನ್ನೋದು ತೋರಿಸ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಬ್ರಹ್ಮಾಂಡ ಬ್ರಹ್ಮಾಂಡ ನೋಡಿದ್ರೆ ಎಂಥ ಶಿವಂ ವಾಸ್ತು. ಅದಕ್ಕೆ ಮನೆಯಲ್ಲಿ ವಾಸ್ತು ಹೇಗಿರಬೇಕು ಅಂದರೆ ಈ ಒಂದು ಶಿವಂ ವಾಸ್ತು ಇದ್ದ ಹಾಗೆ. ಈ ಶಿವಂ ವಾಸ್ತುವಲ್ಲಿ ವಿದೇಶ ಪ್ರಯಾಣವನ್ನು ನಿಮಗೆ ಮಾಡಿಸ್ಬೇಕು. ಆ ವಿದೇಶ ಪ್ರಯಾಣ ಏನು ಹೇಳುತ್ತೆ ಅಂದರೆ ಅದ್ರ ಬಗ್ಗೆ ಬಹಳ ಆಸಕ್ತಿ ಇರತಕ್ಕಂಥವ್ರು ಅಂತಲ್ಲ, ಅದನ್ನೆಲ್ಲರ ಮನೆಯಲ್ಲೂ ಇದ್ದರೆ ಉತ್ತಮ ಅಂತ ಹೇಳ್ತೀನಿ ಕೇಳಿ. ಯಾಕಪ್ಪ ಅಂದ್ಕೊಂಡ್ರೆ, ಪರಮಾತ್ಮನ ಕೃಪಾ ಕಟಾಕ್ಷ ಇರಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ, ಕೆಟ್ಟದ ಮನೆಗೆ ಬರಬೇಕಾದ್ರೂ, ಕೆಟ್ಟದ ಮನೆಯಿಂದ ಆಚೆ ಹೋಗಬೇಕಾದ್ರೂ ಯಾವತ್ತೂ ತಿಳ್ಕೊಳ್ಳಿ ನಾರ್ತ್ ಫೇಸಿಂಗ್ ಅಂತ. ಅಂದರೆ ಉತ್ತರದಲ್ಲೇ ನಮ್ಮ ಇಡೀ ಜೀವಮಾನ ನಾರ್ತ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಅಂದರೆ ಆ ಸದರ್ನ್ ಹೆಮಿಸ್ಫಿಯರ್ಗಿಂತ ನಾರ್ತ್ ಹೆಮಿಸ್ಫಿಯರಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಆರ್ಟಿಕ್ ಅಂಟಾರ್ಟಿಕ್ ಓಷನ್ಸ್ ಇದೆ. ಆರ್ಟಿಕ್ ಓಷನ್ನು ಇರ್ತಕ್ಕಂಥದ್ದಲ್ಲಿ ನಾರ್ತ್ ಹೆಮಿಸ್ಫಿಯರಲ್ಲಿ ವಿಶೇಷ. ಅದಕ್ಕೋಸ್ಕರ ನಾವು ಉತ್ತರ ಭಾಗದಲ್ಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ಹೆಚ್ಚಾಗಿರುತ್ತೆ. ಅಯಸ್ಕಾಂತ ಅಂತ ಕರಿತೀವಿ. ಅಯಸ್ಕಾಂತ ಅನ್ನೋ ಮ್ಯಾಗ್ನೆಟಿಕ್ ಎನರ್ಜಿ ಯಾವತ್ತೂ ಉತ್ತರದಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ದಿಕ್ಸೂಚಿ ಕೇಳಿಟ್ಕೊಳ್ಳಿ, ಹೀಗೆ ನೋಡಿದಾಗ ಯಾವತ್ತೂ ಅಷ್ಟೇ ಅದು ತಿರುಗೋದೇ ಉತ್ತರ, ಹೌದಾ? ಹೀಗಿರುತ್ತೆ ಪೂರ್ವಕ್ಕೆ, ಹಾಗೇ ತಿರುಗುತ್ತೆ, ಹೀಗಿರುತ್ತೆ ಹಾಗೇ ತಿರುಗುತ್ತೆ. ನೀವು ಆವಾಗ ಉತ್ತರವನ್ನು ತಿರುಗಿಸ್ಕೋಬೇಕು ಯಾವುದೇ ಮ್ಯಾಗ್ನೆಟಿಕ್ ಎನರ್ಜಿ ಹೋದಾಗ. ಯಾಕೆಂದರೆ ಇವತ್ತಿನ ದಿವಸ ಕಂಪಾಸ್, ಮೆರಿನಾಸ್ ಕಂಪಾಸ್ ಅಂತ ಕರಿತೀವಿ, ಅದನ್ನು ಶಿಪ್ಪಲ್ಲಿ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಎನರ್ಜಿನಲ್ಲಿ ಇಂಥ ಒಂದು ಕಂಪಾಸನ್ನು ಏರೋಪ್ಲೇನಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಮೇಲ್ಗಡೆ ಹೋಗ್ತಾ ಇರತಕ್ಕಂಥವ್ನು ಯಾವ ಕಡೆ ದಿಕ್ಕಲ್ಲಿ ಹೋಗ್ತಿದ್ವಿ, ಓ ಇದು ಉತ್ತರನ, ಸರಿ ಹಾಗಾದ್ರೆ ನಾನು ಈ ಕಡೆ ಹೋಗಬೇಕು ಅಂದ್ಕೊಂಡು ಆ ಕಡೆ ತಿರ್ಕೊಂಡು ಹೋಗ್ತಾನೆ. ಉತ್ತರ ಅಂದ್ಬಿಟ್ಟು ಉತ್ತರಕ್ಕೆ ಹೋಗಲ್ಲ ಅವನು, ಉತ್ತರ ಯಾವುದೋ ಅಂತ ಮಾತ್ರ ತಿಳ್ಕೊತಾರೆ. ಪೂರ್ವ ಉತ್ತರ ಬಿಟ್ಟು ಅವನು ಎಲ್ಲಿ ಹೋಗಬೇಕು ಆ ಕಡೆ ಹೋಗ್ತಾನೆ. ಉತ್ತರಕ್ಕೆ ಹೋಗಬೇಕಾದ್ರೆ ಉತ್ತರಕ್ಕೆ ಹೋಗ್ತಾನೆ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಉತ್ತರೇ ಉದಯೋನ್ಮುಖಿ. ಅಯಸ್ಕಾಂತ ಅಂತ ಸೃಷ್ಟಿಯಾಗಿದ್ದೇ ಉತ್ತರದಲ್ಲಿ. ಅದರಲ್ಲಿ ಏನು ಹೇಳುತ್ತೆ, ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ಎಲ್ಲನೂ ಹೀರ್ಕೊಳ್ಳೋದು, ಅಟ್ರಾಕ್ಷನ್ನು, ಅದೇ ರಿಪಲ್ಷನ್, ಎರಡೂ ಏಕಾಗ್ರತೆಯಿಂದ ಸೌತ್ ಪೋಲ್ ನಾರ್ತ್ ಪೋಲ್ನ ಏನು ಹೇಳ್ತೀವಿ, ಆಪೋಸಿಟ್ ಪೋಲ್ಸು ಅಟ್ರಾಕ್ಟ್ ಈಚ್ ಅದರ್, ಸೇಮ್ ಪೋಲ್ಸು ಯಾವತ್ತೂ ರಿಪಲ್ ಈಚ್ ಅದರ್, ಎರಡಕ್ಕೆರಡು ಬೇರೆ ಆಗುತ್ತೆ. ನೀವು ಅದಕ್ಕೆ ನೋಡಿ ಅಯಸ್ಕಾಂತ ತೊಗೊಂಬಂದಾಗ ದೂರ ತಾಳುತ್ತೆ. ಅದೇ ರೀತಿ ಬೇರೆ ಬೇರೆ ಇದ್ದರೆ ಎರಡೂ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಅನ್ನೋದನ್ನೇ ಇವ್ರೇನು ಮಾಡ್ತಾರೆ, ಮೇಲ್ಗಡೆ ಕೋಳಿ ಇದೆಯಲ್ಲ ಅದನ್ನು ವಿಶೇಷವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಮೇಲ್ಗಡೆ ಗಾಳಿ ಥರ ತಿರುಗ್ತಾ ಇರುತ್ತೆ. ಆ ಕೋಳಿ ನೋಡ್ತಾ ಇರೋದು ಯಾವತ್ತೂ ಉತ್ತರನೇ. ಅಕಸ್ಮಾತ್ ವೇರಿಯೇಷನ್ ಆಗ್ತು ಅಂದರೆ ಆ ಕೋಳಿ ಈ ಕಡೆ ತಿರುಗುತ್ತೆ. ಯಾಕೆ ಆ ಕಡೆ ತಿರುಗುತ್ತೆ ಅಂದರೆ ಉತ್ತರ ವೇರಿಯೇಷನ್ ಅಂದರೆ, ನೀವು ಸಾಧಾರಣವಾಗಿ ಎಷ್ಟೋ ಭೂಮಿ ಟಿಲ್ಟ್ ಆಗ್ತಾ ಇದ್ದ ಸಮಯದಲ್ಲಿ ರೊಟೇಷನ್ನು ಜೊತೆಗೆ ಆಗ್ತಾ ಇದ್ದಾಗ ರೆವಲ್ಯೂಷನ್ನು ಆಗ್ತಾ ಇರುತ್ತೆ. ತನ್ನನ್ನು ತಾನೂ ಸುತ್ತತ್ತೆ, ಅಂದರೆ ತನ್ನ ಆರ್ಬಿಟ್ ಮೇಲೆ ತಾನೂ ಸುತ್ತತ್ತೆ, ಹಾಗೆ ಸುತ್ತಕೊಂಡೂ ಹೋಗುತ್ತೆ. ಸುತ್ತುವಾಗ 33 ಡಿಗ್ರೀಸ್ ಬೆಂಡ್ ಆಗುತ್ತೆ. ಈ ಕಡೆಯಿಂದ ಬೆಂಡ್ ಆಗಿರೋದು, ನಾವು ಮೇಲ್ಗಡೆಯಿಂದ ಬೆಂಡ್ ಆಗಿರೋರು ಕೆಳಗೂ ಹಾಗೆ ಹೋಗ್ತೀವಿ, ಕೆಳಗಿಂದ ಮತ್ತೆ ಮೇಲ್ಗಳು ಬರ್ತೀವಿ. ಅಂದರೆ ಆ ಸಮಯದಲ್ಲಿ ಭೂಮಿ ನೋಡ್ಬೋದು, ಪೂರ್ವ ಇಲ್ಲಿದ್ದರೆ ಸೂರ್ಯ 6 ತಿಂಗಳು ಕರೆಕ್ಟಾಗಿ ಅಲ್ಲಿ ಬಂದುಬಿಟ್ಟಿರ್ತಾನೆ. ನೀವು ಅನ್ಕೊಳ್ಳೋದು ಪೂರ್ವ ಈ ಕಡೆ ತಿರ್ಕೊಂಡ್ಬಿಟ್ಟಿದ್ದಾನೆ, ಖಂಡಿತ ಇಲ್ಲ ಸ್ವಾಮಿ. 6 ತಿಂಗಳಿಗೆ ಪ್ರತಿ ಸಲಿನೂ ಸೂರ್ಯ ಇಲ್ಲಿಂದ ಇಲ್ಲಿ ಬರ್ತಾನೆ, ಮತ್ತೆ ಅಲ್ಲಿ ಹೋಗ್ತಾನೆ. ಯಾಕೆಂದರೆ ಭೂಮಿ ತಿರುಗ್ತಾ ಇರೋದು ಆ ರೀತಿಯಾಗಿ. ಅದಕ್ಕೆ ಆ ಸಮಯದಲ್ಲಿ ನಾರ್ತ್ ಹೆಮಿಸ್ಫಿಯರ್ನ ಯಾವತ್ತೂ ಹೀಗೆ ತೋರಿಸುತ್ತೆ ಕೋಳಿ. ಮನೆಯಲ್ಲಿ ಕೆಟ್ಟದಾದ್ರೂ ಉತ್ತರದಿಂದ ಬರೋದು, ಒಳ್ಳೆಯದಾದ್ರೂ ಉತ್ತರದಿಂದ ಬರೋದು. ಅದಕ್ಕೆ ನಾನು ಒಂದು ದೊಡ್ಡ ರಹಸ್ಯನ ಹೇಳ್ಕೊಡ್ತೀನಿ ಕೇಳಿ. ಇವತ್ತು ವೆಸ್ಟ್ ಜರ್ಮನಿ ರಿಸರ್ಚಲ್ಲಿ ನಾವುಗಳೆಲ್ಲ ಹಳೆ ಗ್ರಂಥಗಳು ನಮ್ಮ ಮುಂದೆ ತೊಗೊಂಡು ಹೋಗೋದ್ರಲ್ಲ, ಅದನ್ನೆಲ್ಲ ತಿರುವಣ್ಣಾಮಲೆಯಿಂದ ತಗೊಂಡು ಹೋದರು. ಕೆಲವೆಲ್ಲ ವೈದೀಶ್ವರನ ದೇವಸ್ಥಾನದಿಂದ ತೊಗೊಂಡು ಹೋದರು. ಅಲ್ಲಿ ಶಿವಶಾಸ್ತ್ರದಲ್ಲಿ ಬರೆದಿದೆ. ಇವತ್ತು ನಮ್ಮಲ್ಲಿ ಭಾರತ ದೇಶದಲ್ಲಿ ಇಲ್ಲ ಅದೆಲ್ಲ, ಅದನ್ನು ಅವ್ರು ಹೊತ್ಕೊಂಡು ಹೋದ್ರು.
ಪ್ರಿಸರ್ವೇಷನ್ ಇಟ್ಕೊತೀವಿ ಅಂತ ಹೇಳಿ ಎತ್ಕೊಂಡು ಹೋಗಿ ಪ್ರಿಸರ್ವೇಷನ್ಗೆ ಇಟ್ಕೊಳ್ಳೋದ್ರು. ಆದರೆ ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ರು. ವಾಪಸ್ ತರಕ್ಕೆ ನಮ್ಮಲ್ಲಿ ಯಾರಿಗೂ ಧೈರ್ಯ ಇಲ್ಲ. ನಮ್ಮ ಸರ್ಕಾರದವರು ಅದನ್ನು ಬಿಟ್ಕೊಟ್ಬಿಟ್ಟಿದ್ದಾರೆ ಅನ್ಯಾಯವಾಗಿ. ಇದನ್ನೆಲ್ಲ ತಿಳ್ಕೋಬೇಕು. ಅದಕ್ಕೋಸ್ಕರ ಅಲ್ಲಿ ಜಾನ್ ಅಂತ ಹೇಳಿ ಒಬ್ಬನು ಭಾಳ ಚೆನ್ನಾಗಿ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಕೆಲವೊಂದನ್ನು ಇವತ್ತು ನಾವು ಸಂಪರ್ಕದಲ್ಲಿದ್ದೀವಿ. ಕೆಲವೆಲ್ಲ ನಮ್ಮ ರಹಸ್ಯಗಳನ್ನ ತಾಳೆಗೆರನ್ನು ಅವನ ಪ್ರಿಸರ್ವೇಷನಲ್ಲಿ ಪುಸ್ತಕದಲ್ಲಿ ಏನು ಬರೆದಿದೆ ಅದನ್ನೇ ಮ್ಯಾಗ್ನೆಟಿಕ್ ಎನರ್ಜಿಯಲ್ಲಿ ರಿಪಲ್ಷನ್ ಆಗಿ ಬರೆದಿದ್ದಾನೆ. ಏನು ಬರೆದಿದ್ದಾನೆ? ಕನ್ನಡಿ ಇದ್ದ ಹಾಗೆ ಇದನ್ನು ಭಾಳ ಚೆನ್ನಾಗಿ ಪ್ರಿಂಟ್ ಮಾಡಿ ಅದಕ್ಕೆ ಅರ್ಥ ಬರೆದು ಎಲ್ಲವನ್ನು ಪರಿಶೀಲನೆ ಮಾಡೋದೇ ವೆಸ್ಟ್ ಜರ್ಮನಿಯವರು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆ ರಹಸ್ಯಗಳನ್ನ, ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಇನ್ ವೆಸ್ಟ್ ಜರ್ಮನಿ. ಆವಾಗ ಅವ್ರು ಹೇಳ್ತಾರೆ ಮ್ಯಾಗ್ನೆಟಿಕ್ ಎನರ್ಜಿನ ಇದನ್ನು ಯಾರ ಮನೆ ಮೇಲೆ ಉತ್ತರಕ್ಕೆ ಇಡ್ತಿರೋ. ನಾನು ಎಷ್ಟೋ ಜನಕ್ಕೆ ಫಾರಿನ್ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ತಂದ್ಕೊಡ್ರೋ. ಎಲ್ಲರ ಫಾರಿನ್ ಮನೇಲೂ ಎಲ್ಲರ ಮನೇಲೂ ಉತ್ತರಕ್ಕೆ ಇಟ್ಕೊಂಡಿದ್ದೀರಾ. ಅಂದರೆ ದೋಷಗಳನ್ನು ನಮ್ಮನ್ನು ಓಡಿಸೋದು ಹೇಗೆ? ಈ ಮ್ಯಾಗ್ನೆಟಿಕ್ ಎನರ್ಜಿ ಅಕಸ್ಮಾತ್ ದೊಡ್ಡ ಪೋಲ್ ಅಂದರೆ ನಿಮ್ಮ ಮನೆಗಿಂತ ಎತ್ತರ ಸ್ಥಾನದಲ್ಲಿ ಅದನ್ನು ಹಾಕಿ ಆ ಮ್ಯಾಗ್ನೆಟಿಕ್ ಎನರ್ಜಿ ವೇರಿಯೇಷನ್ ಹಾಕಿದಾಗ ಅದು ಹಾಗೆಯೇ ಸುತ್ತಾ ಇರುತ್ತೆ. ಇದು ಶಿವಂ ವಾಸ್ತುವಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಯಾರು ನಿಮ್ಗೆ ಹೇಳ್ಕೊಡಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ಅಕಸ್ಮಾತ್ ನಿಮ್ಮ ಮಕ್ಕಳು ವಿದೇಶದಲ್ಲಿದ್ದರೆ ಎಲ್ಲೋ ಹೋಗ್ಬಿಟ್ಟು ಏನೋ ತಗೊಂಬನ್ನಿ ಅದು ಇದು ಅನ್ನೋಕ್ಕಿಂತ ಮನೆಗೆ ಉಪಯೋಗ ಆಗುತ್ತೆ. ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ದುಡ್ಡು ಇಸ್ಕೊಳ್ಳಿ, ಬೇಡ ಅಂದಿಲ್ಲ, ಅವ್ರಿಗೂ ತಂದುಕೊಡಿ. ಅಕಸ್ಮಾತ್ ಇದ್ದರೆ ಎಷ್ಟೋ ಜನಕ್ಕೆ ದಾನ ಅಂತ ನಿಮ್ಮ ನೆಂಟರು ಕೂಡ ಮಾಡಿಕೊಡಿ. ಅಲ್ಲಿ ಜಾಸ್ತಿ ಏನಿಲ್ಲ, ಬಹಳ ಕಮ್ಮಿ. ಅಬ್ಬಬ್ಬಾ ಅಂದರೆ ಏನು ಅಂದರೆ $40 ಅಷ್ಟೇ ತೊಗೊಂಬಂದು ಕೊಡ್ತಕ್ಕಂಥವ್ರ ಅವಕಾಶ ಬೇಕು. ಆ $40 ನಾವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಕಾಸ್ಟ್ಲಿ ಆಗ್ಬಿಡುತ್ತೆ. ಆದರೆ ಅಲ್ಲಿ ಭಾಳ ಚೀಪು. ನಮ್ಮ ದುಡ್ಡಿನ ಪ್ರಕಾರ ಲೆಕ್ಕ ಹಾಕಿದ್ರೆ ಬರೀ $1,000. ಅದನ್ನು ಅಕಸ್ಮಾತ್ ತರಬಾರ್ದಾ? ಅದಕ್ಕೆ ಅಲ್ಲಿ ಚೀಪು, ಇಲ್ಲಿ ಭಾಳ ಕಾಸ್ಟ್ಲಿ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಇವರು. ಟ್ಯಾಕ್ಸು ಅಂತ ಸೇರಿಸ್ಬಿಟ್ಟು. ಅದಕ್ಕೆ ದಯವಿಟ್ಟು ನೀವುಗಳು ಯಾರಾದರೂ ಬಂದವರು ಅಂತ ತೊಗೊಂಬಂದು ನೆಂಟ್ರಿಗೆ ಕೊಡೋದಾಗಲಿ, ನಿಮ್ಮ ಮನೇಲಿ ನೀವು ಹಾಕ್ಕೊಳ್ಳೋದಾಗಲಿ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಸಾಧ್ಯವೋ ಅಷ್ಟು ಜನಕ್ಕೆ. ಈಗ ಆಗದಿದ್ದವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ದಿವಸದಲ್ಲಿ ನಾನು ಪ್ರಯತ್ನ ಪಡ್ತೀನಿ ನಮ್ಮ ಆಶ್ರಮದಲ್ಲಿ ಸೇಲ್ ಮಾಡೋಕ್ಕೆ ಯಾರಾದರೂ ಕಂದರೆ ನಿಮ್ಮಂಥವ್ರಿಗೆ ಅನುಕೂಲ ಆಗಲಿ ಅಂತ. ನಾನು ಫಾರಿನ್ಗೆ ಹೋದಾಗ ಕರ್ಕೊಂಡು ಹೋಗೋರಿದ್ದರೆ ನೋಡೋಣ. ಟೈಮೇ ಇಲ್ಲ, ನಮ್ಮ ದೇವಸ್ಥಾನ ಗಂಟೆ ಹೊಡೆಯೋಕ್ಕೆ ಟೈಮ್ ಇಲ್ಲ ನನಗೆ. ಅಲ್ಲಿ ಹೋಗಿ ಕೂತ್ಕೊಂಡು ನಿಮಗೆಲ್ಲ ತಂದುಕೊಡೋಕ್ಕೆ ಪ್ರಯತ್ನ ಮಾಡ್ಬೋದು. ಅದಕ್ಕೆ ಈ ಶಿವಂ ವಾಸ್ತು ಅಲ್ಲಿ ನಿಮಗೆಲ್ಲ ಜಾಗ್ರತೆ ಏನು ಅಂದರೆ, ದೊಡ್ಡ ಪೋಲ್, ಕಬ್ಬಿಣದ್ದು ದೊಡ್ಡ ಪೋಲ್ ಹಾಕಿ ಅದನ್ನು ಮ್ಯಾಗ್ನೆಟಿಕ್ ಎನರ್ಜಿ ನಟ್ಟು ಬೋಲ್ಟ್ ಇರುತ್ತೆ ಅಷ್ಟೇ, ಮೇಲ್ಗಡೆ ಒಂದು ಪ್ಲೇಟ್ ಥರ ಮಾಡಿಸ್ಕೊಳ್ಳಿ. ಆ ಪ್ಲೇಟ್ ಥರ ಇದನ್ನೊಳಗೆ ಹಾಕಿ ಸಿಗಿಸ್ಬಿಟ್ಟು ಒಂದು ನಟ್ಟನ್ನು ಸೇರಿಸ್ಬಿಡೋದು. ಇಷ್ಟೇ ಕೆಲಸ ನಿಮಗೆ. ಅದು ತಿರುಗ್ತಾ ಇರುತ್ತೆ. ನಿಮ್ಮ ಮನೆ ಉತ್ತರ ಭಾಗಕ್ಕೆ ನೇರವಾಗಿ ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ, ಎಂಟೈರ್ ಸೈಟ್ ಉತ್ತರಕ್ಕಿದ್ದರೆ ನಿಮ್ಮ ಸೈಟ್ ಯಾವ ಕಡೆ ಫೇಸಿಂಗ್ ಇದೆ ತಲೆ ಕೆಡಿಸ್ಕೊಬೇಡಿ. ಆ ಮನೇಲಿ ನಿವಾಸ ಮಾಡಿದ್ರೆ ಮನೆಗೆ ಮಾತ್ರ ಸೈಟ್ಗಳು ಹಾಕೊಂಡು ಕೂತ್ಕೋಬೇಡಿ. ಎಲ್ಲ ಫ್ಯಾನ್ಗಳ ಥರ ಓಡಾಡ್ತಿರುತ್ತೆ ಆಮೇಲೆ. ಹಾಗೆಲ್ಲ ಮಾಡ್ಕೋಬೇಡಿ. ಎಲ್ಲರ ಮನೆ ಮೇಲೆ ನಿವಾಸದಲ್ಲಿ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ಇರೋವರೆಗೂ ಅದನ್ನು ಹಾಕ್ಕೊಳ್ಳಿ. ಹೋಗುವಾಗ ಎತ್ಕೊಂಡು ಹೋಗಿ ಅಲ್ಲೇ ಬಿಟ್ಬಿಟ್ಟು ಹೋಗಿರ, ಬೇರೆಯವನು ಫ್ರೀ ಆಗಿಬಿಡುತ್ತೆ ಆಮೇಲೆ. ಅದನ್ನು ಹಾಗೇ ಇಟ್ಟು ಆ ಕೋಳಿನ ಅಕಸ್ಮಾತ್ ನೋಡಿದ್ರೆ ನೀವು ಕೆಟ್ಟ ಎನರ್ಜೀಸ್ ಮನೆಗೆ ಬರಲ್ಲ, ಬ್ಯಾಡ್ ಎನರ್ಜಿ ಬರೋದೇ ಇಲ್ಲ. ಒಳ್ಳೆ ಎನರ್ಜಿ ಮನೆಗೆ ಬರ್ತಾ ಇದೆ. ಕೆಲವರು ಹೇಳ್ತಾರೆ ಕೈಗೆ ಬಂದಿದ್ದ ಕೆಲಸ ಬಾಯಿಗೆ ಬರ್ತಾ ಇಲ್ಲ ಅನ್ನಲ್ಲ. ಹಾಗೆ ಆ ಬರದೇ ಇರೋದನ್ನು ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಮ್ಯಾಗ್ನೆಟಿಕ್ ಡಿವೈಸ್ ಹೀಗೆ ತಿರುಗೋ ಥರ ಮಾಡಿಟ್ಟಿದ್ದಾರೆ. ಆ ಕೋಳಿ ಕರೆಕ್ಟಾಗಿ ಹಾಗೆ ತಿರುಗುತ್ತೆ. ಈ ನಾರ್ತು ಈಸ್ಟು ವೆಸ್ಟು ಸೌತು ಹಾಗೇ ತಿರುಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಪವರಲ್ಲಿ ಕೆಲವರು ಹಾಕ್ಕೊಂಡು ಇವತ್ತಿಗೂ ಆ ಪ್ರಯೋಗಶಾಲೆಯಾಗಿ ಮಾಡಿರ್ತಾರೆ ವೆಸ್ಟ್ ಜರ್ಮನಿಲಿ. ಅಷ್ಟು ಅಟ್ರಾಕ್ಟಿವ್ ಆಗಿದೆ, ಪ್ರತಿಯೊಬ್ಬರಿಗೂ ಫಲವನ್ನು ಕೊಟ್ಟಿದೆ. ಅದಕ್ಕೆ ನೀವುಗಳು ಅದನ್ನು ಮಾಡ್ಕೊಳ್ಳಿ. ಅದರಲ್ಲಿ ಬರೆದಿದೆ. ಅದನ್ನು ಉಪಯುಕ್ತವಾಗಿ ನಮ್ಮ ಶಿವಂ ವಾಸ್ತುವಲ್ಲೇ ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಸತ್ಯವನ್ನೇ ಹೇಳಬೇಕು. ಸತ್ಯವನ್ನಲ್ಲದೆ ಬೇರೇನೂ ಹೇಳಬಾರ್ದು ಅಂತ ಕೋರ್ಟಲ್ಲಿ ಹೇಳಲ್ವಾ, ಆ ಥರ ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳಲ್ಲ. ನಿಜವಾಗ್ಲೂ ನಾನು ಹೇಳ್ತಿರೋದೆಲ್ಲ ಸತ್ಯನೇ ಅಂತ ಈ ಮುಖಾಂತರ ಹೇಳ್ತಾರೆ.